ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ವೀಕ್ಲಿ ಅಪ್ಡೇಟ್. ಈ ವಾರನೂ ಕೂಡ ಇಂಟ್ರೆಸ್ಟಿಂಗ್ ಆಗಿರುವಂತ ಹೊಸ ಮೂವಿ ಅಪ್ಡೇಟ್ ಜೊತೆ ಬರ್ತಾ ಇದೀನಿ. ಶುರು ಮಾಡೋಣ. ಇನ್ನು ಮೊದಲನೇದಾಗಿ ರಾಮ್ ಚರಣ್ ಅವ್ರು ಆಕ್ಟ್ ಮಾಡ್ತಿರುವಂತ ಪೇದಿ ಸಿನಿಮಾದ ಆಡಿಯೋ ರೈಟ್ಸ್ ಸೇಲ್ ಆಗ್ಬಿಟ್ಟಿದೆ ಟಿ ಸೀರೀಸ್ ಅವ್ರ ಜೊತೆಗೆ. ಪ್ಲಸ್ ಇದ್ರ ಜೊತೆಗೆ ಈ ಸಿನಿಮಾದ ರಿಲೀಸ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಮಾಡ್ಬಿಟ್ಟಿದ್ದಾರೆ 2026 ಮಾರ್ಚ್ 27ಕ್ಕೆ. ದೊಡ್ಡದಾಗಿ ರೂಮರ್ ಹಬ್ಬಿಟ್ಟಿದ್ದು ಶಿವಣ್ಣ ಹಾಗೇನೆ ರಾಮ್ ಚರಣ್ ಇಬ್ರು ಸೇರ್ಕೊಂಡು ಈ ಸಿನಿಮಾದಲ್ಲಿ ಕ್ರಿಕೆಟ್ ಬೇಸ್ ಆಗಿರುವಂತ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ತುಂಬಾನೇ ದೊಡ್ಡ ಲೆವೆಲ್ ಅಲ್ಲಿ ಸ್ಪ್ರೆಡ್ ಮಾಡ್ಬಿಟ್ಟಿದ್ರು ಗಾಸಿಪ್ ನ. ಬಟ್ ಇವಾಗ ಅದು ಸುಳ್ಳಾಗಿದೆ. ಸಣ್ಣದಾಗಿ ಇವಾಗ ಬಿಟ್ಟಿರುವಂತ ಗ್ಲಿಮ್ಸ್ ನ ನೋಡಿದ್ರೆ ಅರ್ಥ ಆಗಿರುತ್ತೆ ಈ ಸಿನಿಮಾ ಯಾವ ಲೆವೆಲ್ ಅಲ್ಲಿ ಬರ್ತಾ ಇದೆ, ಯಾವ್ದ್ರ ಮೇಲೆ ಮಾಡ್ತಾ ಇದಾರೆ ಅಂತ. ಸೇಮ್ ಎಕ್ಸಾಕ್ಟ್ ಆಗಿ ರಂಗಸ್ಥಳಂನೇ ಟಚ್ ಮಾಡುತ್ತೆ ಇದ್ರಲ್ಲಿರುವಂತ ವೈಬ್ಸ್ ಗಳು. ಇನ್ನು ಶಿವಣ್ಣ ಅವ್ರು ಆಕ್ಟ್ ಮಾಡಿರುವಂತ ವೀರಚಂದ್ರ ಆಸ ಈ ಸಿನಿಮಾ ಸದ್ಯ ಇಲ್ದಂಗೆ ಎಲ್ಲಾ ಶೂಟಿಂಗ್ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟಿದೆ. ಫ್ರೀ ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್, ಡಬ್ಬಿಂಗ್ ಈ ರೀತಿ ಯಾವುದೇ ಇನ್ಫಾರ್ಮೇಶನ್ ಬಿಟ್ಕೊಡ್ದೇನೆ ಸೈಲೆಂಟ್ ಆಗಿ ಶೂಟಿಂಗ್ ನ ಮುಗಿಸಿ ಏಪ್ರಿಲ್ 18ನೇ ತಾರೀಕು ಈ ಸಿನಿಮಾನ ರಿಲೀಸ್ ಮಾಡ್ತಾ ಇದಾರೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೀತಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿನಿಮಾ, ಅದು ಕೂಡ ಶಿವಣ್ಣ ಅವ್ರದ್ದು ರಿಲೀಸ್ ಆಗುತ್ತೆ ಅಂತ. ನೋಡೋಣ ಈ ಸಿನಿಮಾ ಯಾವ ರೀತಿ ಬರ್ಬೋದು. ರವಿ ಬಸ್ರೂರ್ ಅವ್ರು ಮಾಡ್ತಾ ಇದಾರೆ. ಎಕ್ಸ್ಪೆಕ್ಟೇಷನ್ ಲೋ. ಇದಕ್ಕೆ ಕಾರಣ ಏನು ಅಂತ ನಿಮ್ಗೆಲ್ಲ ಗೊತ್ತಿದೆ, ಅದ್ರ ಬಗ್ಗೆ ಹೇಳೋದು ಬೇಕಾಗಿಲ್ಲ. ಮುಂದಕ್ಕೆ ಹೋಗೋಣ. ಇನ್ನು ದುನಿಯಾ ವಿಜಯ್ ಅವರು ಡೈರೆಕ್ಟ್ ಮಾಡ್ತಾರಂತ ಸಿಟಿ ಲೈಟ್, ಇದೇ ಸಿನಿಮಾದಲ್ಲಿ ಅವರ ಮಗಳು ಮೋನಿಶಾ ಅವರು ಆಕ್ಟ್ ಮಾಡ್ತಾ ಇರೋದು. ಮೊದಲನೇ ಸಿನಿಮಾ ಇವ್ರದ್ದು. ಪ್ಲಸ್ ಈ ಸಿನಿಮಾದಲ್ಲಿ ಉಮಾಶ್ರೀ ಅವರು ಕೂಡ ಈಗ ಅಫಿಷಿಯಲ್ ಆಗಿ ಆಡ್ ಆಗಿದ್ದಾರೆ. ಕ್ಯಾರೆಕ್ಟರ್ ಇನ್ನೂ ರಿವೀಲ್ಡ್ ಆಗಿಲ್ಲ, ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರೆ ವಿಜಯ್ ಅವರು, ಅಂದ್ರೆ ದುನಿಯಾ ವಿಜಯ್ ಅವರು. ತಮಿಳಲ್ಲಿ ಸದ್ಯಲ್ದೇನೆ ಇನ್ನೊಂದು ಸಿನಿಮಾ ಬರ್ತಾ ಇದೆ. ಕ್ಯೂರಿಯಸ್ ಆಗಿ ಆಡಿಯನ್ಸ್ ನ ಅಟ್ರಾಕ್ಟ್ ಮಾಡ್ತಾ ಇದೆ ಪೋಸ್ಟರ್ ಮುಖಾಂತರ. ಮಾ ರೇಷನ್ ಅಂತ ಒಂದು ಸಿನಿಮಾ ಬರ್ತಾ ಇದೆ. ಈ ಸಿನಿಮಾದ ಪೋಸ್ಟರ್ ನೋಡ್ತಿದ್ದಾಗೇನೆ ಎಂತವ್ರೆ ಆದ್ರೂ ಕೂಡ ಯಾವ ರೀತಿ ಬರ್ಬೋದು, ಏನ್ ಈ ರೀತಿ ಇದೆ ಪೋಸ್ಟರ್, ಮಿರಾಕಲ್ ಆಗಿರ್ತದೆ, ಸಸ್ಪೆನ್ಸ್ ಆಗಿರ್ತದೆ ಅಂತ ಹೇಳ್ಬಿಡ್ತಾರಪ್ಪ. ಆ ಲೆವೆಲ್ ಅಲ್ಲಿ ಇದೆ ಪೋಸ್ಟರ್. ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ. ಇದೇ ಜುಲೈ ತಿಂಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಡೇಟ್ ಇನ್ನು ಲಾಕ್ ಆಗಿಲ್ಲ. ಲಾಕ್ ಆದ ತಕ್ಷಣ ಅಪ್ಡೇಟ್ ಮಾಡ್ತೀನಿ, ಕಾಯ್ತಾ ಇರಿ. ವಡಿವೇಳೆ ಅವರ ಕಾಮಿಡೀಸ್ ನ ನೋಡಿರ್ತೀರಾ. ಫಸ್ಟ್ ಟೈಮ್ ಸೀರಿಯಸ್ ಆಗಿ ಆಕ್ಷನ್ ಗಿಳಿತಾ ಇದಾರೆ. ಅದು ಅಲ್ಲದೆ ಫಹದ್ ಫಾಸಿಲ್ ಅವರ ಡ್ರಾಮ್ಯಾಟಿಕ್ ಆಕ್ಟಿಂಗ್ ಈ ಎರಡನ್ನು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ಆ ಲೆವೆಲ್ ಅಲ್ಲಿ ತೆಗ್ದಿರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡೋಣ. ಲಾಸ್ಟ್ ಟೈಮ್ ಕೌಸಲ್ಯ ಸುಪ್ರಜಾ ರಾಮ ಸಿನಿಮಾ ನೋಡಿದ್ವಿ ಶಶಾಂಕ್ ಅವರ ಡೈರೆಕ್ಷನ್ ಅಲ್ಲಿ. ಅದೇ ಡೈರೆಕ್ಷನ್ ಅಲ್ಲಿ ಮತ್ತೊಂದು ಸಿನಿಮಾ ಸೆಟ್ ಏರ್ಬಿಟ್ಟಿದೆ. ಇದೇ ಸಿನಿಮಾದಲ್ಲಿ ಕೃಷ್ಣ ಅವರು ಕೂಡ ಆಕ್ಟ್ ಮಾಡ್ತಾ ಇದಾರೆ. ಬ್ರಾಟ್ ಸಿನಿಮಾದ ಹೆಸರು ಬ್ರಾಟ್. ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಬರ್ತಾ ಇದೆ ಈ ಸಿನಿಮಾ. 5 ಲ್ಯಾಂಗ್ವೇಜ್ ಅಲ್ಲೂ ಕೂಡ ಶೂಟ್ ಮಾಡಿ ನೆಕ್ಸ್ಟ್ ಲೆವೆಲ್ ತಗೊಳೋದಕ್ಕೆ ರೆಡಿ ಆಗಿದ್ದಾರೆ ಮೂವಿ ಟೀಮ್. ಇನ್ನು ಡಾರ್ಲಿಂಗ್ ಕೃಷ್ಣ ಅಂದ ತಕ್ಷಣ ಫಸ್ಟ್ ಮೈಂಡ್ ಬರೋದು ಲವ್ ಸ್ಟೋರಿ ಸಿನಿಮಾ ಮಾಡ್ತಾರೆ, ಆಕ್ಷನ್ ಏನು ಇರಲ್ಲ ಅಂತ. ಬಟ್ ಈ ಸಲ ಬ್ರಾಟ್ ಸಿನಿಮಾದಲ್ಲಿ ಆಕ್ಷನ್, ಡಬಲ್ ಆಕ್ಷನ್ ನ ನೋಡಬಹುದು ಅಂತ ಹೇಳ್ತಾ ಇದಾರೆ. ನೋಡೋಣ. ಮೊದ್ಲೇ ಹೇಳಿದೆ ನಿಮ್ಗೆ ಕ್ರಿಶ್ 4 ಬರ್ತಾ ಇದೆ. ಈ ಸಿನಿಮಾನ ಕರಣ್ ಮನೋತ್ರ ಅವರು ಡೈರೆಕ್ಷನ್ ಮಾಡ್ತಾರೆ ಅಂತ ಫಸ್ಟ್ ಹೇಳ್ಬಿಟ್ಟಿದ್ದೆ. ಬಟ್ ಈಗ ಅದು ಅಫಿಷಿಯಲ್ ಆಗಿ ಕ್ಯಾನ್ಸಲ್ ಆಗ್ಬಿಟ್ಟಿದೆ. ಈ ಸಿನಿಮಾನ ಈಗ ಅಫಿಷಿಯಲ್ ಆಗಿ ಡೈರೆಕ್ಷನ್ ಮಾಡ್ತಾ ಇದ್ರೆ ರಿತಿಕ್ ರೋಷನ್ ಅವರೇನೆ, ಇವರೇ ಡೈರೆಕ್ಷನ್ ಮಾಡ್ತಾ ಇದ್ರೆ. ಸ್ಕ್ರೀನ್ ಪ್ಲೇ ಮಾತ್ರ ಅವರ ತಂದೆ ರಾಕೇಶ್ ರೋಷನ್ ಅವರು ನೋಡ್ಕೋತಾ ಇದ್ದಾರೆ. ಈ ಸಿನಿಮಾದ ಮಾತುಕತೆ ಆದಾಗಿಂದನೂ ಕೂಡ ಕಾಂಟ್ರವರ್ಸಿಗಳು ತುಂಬಾನೇ ಜಾಸ್ತಿ ಆಗ್ತಾ ಇದಾವೆ. ಬಜೆಟ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಡೈರೆಕ್ಟರ್ ಗಳು ಯಾರು ಸರಿಯಾಗಿ ಬಂದು ಕೋಪರೇಟ್ ಮಾಡ್ತಾ ಇಲ್ಲ. ಈ ರೀತಿ ಒಂದು ವರ್ತನೆಗಳಿಂದ ರಿತಿಕ್ ರೋಷನ್ ಅವರಿಗೆ ತಲೆ ಕೆಟ್ಟಾಗ್ಬಿಟ್ಟು ಆಗಿದ್ದಾಗಲಿ ನಾನೇ ಡೈರೆಕ್ಷನ್ ಮಾಡ್ತೀನಿ ಅಂತ ಇಳಿತಾ ಇದ್ದಾರೆ ಡೈರೆಕ್ಷನ್ ಗೆ. ಅದಲ್ಲದೆ ಕ್ರಿಶ್ 4 ಅಲ್ಲಿ ರಿತಿಕ್ ರೋಷನ್ ಅವರು ಡಬಲ್ ರೋಲ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ ಅಂತ ವಿಷಯ ಗೊತ್ತಾಗ್ತಾ ಇದೆ. ಕ್ರಿಶ್ ಹಾಗೇನೆ ಕ್ರಿಶ್ ಸನ್ ಚಾಪ್ಟರ್ 3 ನಲ್ಲಿ ಸಸ್ಪೆನ್ಸ್ ಆಗಿ ತೋರಿಸಿದಂತ ಕ್ರಿಶ್ ಸನ್ ನ ಈ ಸಿನಿಮಾದಲ್ಲಿ ಯಾವ ರೀತಿ ತೋರಿಸ್ತಾರೆ ಅನ್ನೋದು ಸಸ್ಪೆನ್ಸ್. ಕಾಯ್ತಾ ಇರಿ. ಇನ್ನು ಕಾರ್ತಿಕ್ ಆರ್ಯನ್ ಅವರ ಮುಂದೆ ಬರುವಂತ ಸಿನಿಮಾ ಇನ್ನು ಹೆಸರೇ ಇಟ್ಟಿರ್ಲಿಲ್ಲ. ಈ ಸಿನಿಮಾದಲ್ಲಿ ನಮ್ಮ ಕನ್ನಡದ ಆಕ್ಟರ್ ಶ್ರೀಲೀಲಾ ಅವರು ಆಕ್ಟ್ ಮಾಡೋದಕ್ಕೆ ರೆಡಿ ಆಗ್ಬಿಟ್ಟಿದ್ರು. ಆಲ್ರೆಡಿ ಕೆಲವೊಂದಷ್ಟು ಶೂಟ್ ಗಳನ್ನೂ ಕೂಡ ಮಾಡಿ ಕೆಲವೊಂದಷ್ಟು ಕ್ಲಿಪ್ಸ್ ಗಳನ್ನೂ ಕೂಡ ಬಿಟ್ಟಿದ್ರು, ನೋಡಿದಿರಾ. ಬಟ್ ಈಗ ಈ ಸಿನಿಮಾದಲ್ಲಿ ಅವರು ಆಕ್ಟ್ ಮಾಡ್ತಾ ಇಲ್ಲ. ಅಫಿಷಿಯಲ್ ಆಗಿ ಇವರನ್ನು ತೆಗೆದು ಆಚ್ ಕಟ್ಟಿದ್ದಾರೆ. ವಿಷಯ ಏನೋ ಅಂತ ಇದುವರೆಗೂ ರಿವೀಲ್ ಮಾಡಿಲ್ಲ. ಬಟ್ ಈ ಜಾಗಕ್ಕೆ ರವೀನಾ ಟಂಡನ್ ಅವರ ಪುತ್ರಿ ಅಂದ್ರೆ ಮಗಳು ರಾಶಾ ತಡಾನಿ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇನ್ನು ತಲಪತಿ ವಿಜಯ್ ಅವರ ಲಾಸ್ಟ್ ಸಿನಿಮಾ ಜನನಾಯಕನ್, ಈ ಸಿನಿಮಾದ ರೈಟ್ಸ್ ಅಂದ್ರೆ ಆನ್ಲೈನ್ ರೈಟ್ಸ್ ಊಹೆನೆ ಮಾಡ್ಕೊಳ್ದಾರೋ ಅಂತ ರೇಂಜ್ ಗೆ ಸೇಲ್ ಆಗ್ಬಿಟ್ಟಿದೆ. ಇನ್ನು ಈ ಸಿನಿಮಾ ರಿಲೀಸ್ ಆಗಿಲ್ಲ, ಆವಾಗಲೇ ನೆಟ್ಫ್ಲಿಕ್ಸ್ ಅವರು ಕೈ ಹಾಕ್ಬಿಟ್ಟಿದ್ದಾರೆ. 200 ಕೋಟಿಗೆ ಟಾರ್ಗೆಟ್ ಇಟ್ಟಿದಾರಂತೆ. ಸಿನಿಮಾ ಏನಾದ್ರು ರಿಲೀಸ್ ಆಗಿ ದೊಡ್ಡ ಲೆವೆಲ್ ಅಲ್ಲಿ ಅಚೀವ್ ಮಾಡಿ ಕಲೆಕ್ಷನ್ ಮಾಡ್ಬಿಟ್ರೆ 200 ಕೋಟಿಗಿಂತ ಜಾಸ್ತಿನೇ ತಗೋತಾರೆ ಸಿನಿಮಾ ಟೀಮ್. ಇನ್ನು ತಮಿಳ್ ಆಕ್ಟರ್ ಅಜಿತ್ ಅವರ ಗುಡ್ ಬ್ಯಾಡ್ ಅಗ್ಲಿ ಸಿನಿಮಾ ಬರ್ತಾ ಇದೆ. ಇನ್ನೇನ್ ಬಂದ್ಬಿಡುತ್ತೆ ನಾಳೆ ನಾಳಿದ್ದು. ಇನ್ನು ಈ ಸಿನಿಮಾದ ಅಫಿಷಿಯಲ್ ರನ್ ಟೈಮ್ ಇರೋದು 2 ಗಂಟೆ 18 ನಿಮಿಷ. ಫುಲ್ ಆಕ್ಷನ್ ಧಮಾಕ, ಮೈಂಡ್ ಬ್ಲೋಯಿಂಗ್. ಕಾಯ್ತಾ ಇದೆ. ಇನ್ನು ಕೆವಿಎನ್ ಅಂಡರ್ ಅಲ್ಲೇ ಬರ್ತಾ ಇರುವಂತ ಕೆಡಿ ಸಿನಿಮಾ ಪ್ರೇಮ್ ಅವ್ರ ಕೈ ಹಾಕಿದ್ದಾರೆ. ಹೆಂಗಿರುತ್ತೆ ಏನೋ ಅನ್ನೋ ಒಂದು ಭಯನೂ ಕೂಡ. ಸಾಂಗ್ಸ್ ಗಳು ಸೂಪರ್ ಹಿಟ್ ಆಗಿದಾವೆ. ಸಿನಿಮಾ ಹೆಂಗಿರುತ್ತೆ ಅನ್ನೋದು ಕಾದ್ ನೋಡ್ಬೇಕು. ಅದು ಅಲ್ಲದೆ ಈ ಸಿನಿಮಾನ ಆಗಸ್ಟ್ ತಿಂಗಳಲ್ಲಿ ಅಫಿಷಿಯಲ್ ಆಗಿ ರಿಲೀಸ್ ಮಾಡ್ಬಿಡ್ತೀವಿ, ಜಾಸ್ತಿ ಕಾಯಿಸಲ್ಲ ಅಂತ ಫ್ಯಾನ್ಸ್ ಗಳಿಗೆ ಭರವಸೆನ ಕೊಟ್ಟಿದ್ದಾರೆ ಪ್ರೇಮ್ ಅವರು. ಒಳ್ಳೇದಾಗ್ಲಿ, ಬೇಗ ಬನ್ನಿ. ಏಪ್ರಿಲ್ 16 ಇನ್ನೊಂದು ಸ್ವಲ್ಪ ದಿನ ಇದೆ, ಅಂದ್ರೆ ಇನ್ನೊಂದು ವಾರ. ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್ ಗಳಿಗೆ ದೊಡ್ಡದಾಗಿ ಒಂದು ಸಿಗ್ನಲ್ ಬರ್ತಾ ಇದೆ. ಏನೋ ತಗೊಂಡ್ ಬರ್ತಾ ಇದೀನಿ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ವರ್ಕೌಟ್ ಮಾಡ್ತಾ ಇರುವಂತ ಪೋಸ್ಟರ್ ನ ಹಾಕಿ ಕೆಳಗಡೆ ಟೈಪ್ ಮಾಡ್ಬಿಟ್ಟಿದ್ದಾರೆ 16ನೇ
ತಾರೀಕು ಬರ್ತಾ ಇದೀನಿ, ರೆಡಿ ಆಗಿರಿ ಅಂತ. ಆವತ್ತಿನ ದಿನ ಬಿಲ್ಲಾರಂಗ ಭಾಷಾ ಟೀಮ್ ಕಡೆಯಿಂದ ಏನೋ ಒಂದು ಸಣ್ಣದು ಗ್ಲಿಮ್ಸ್ ಟೀಸರ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಅದನ್ನು ಮೀರಿ ಬೇರೆ ಏನಾದ್ರು ಬಂದ್ರು ಬರ್ಬೋದೇನೋ, ಕಾಯ್ತಾ ಇರಿ. ಜೇಮ್ಸ್ ಕ್ಯಾಮ್ರನ್ ಅವರ ಅವತಾರ್ ಚಾಪ್ಟರ್ 3 ಫೈರ್ ಅಂಡ್ ಐಸ್ ಈ ಸಿನಿಮಾದ ಟ್ರೈಲರ್ ಅಫಿಷಿಯಲ್ ಆಗಿ ರಿಲೀಸ್ ಆಗಿದೆ. ಇದನ್ನ ನೀವು ನೋಡಕ್ಕಾಗಲ್ಲ. ಟ್ರೈಲರ್ ರಿಲೀಸ್ ಆಗಿದೆ ಯಾಕೆ ನೋಡಕ್ಕಾಗಲ್ಲ ಅಂತ ಕನ್ಫ್ಯೂಸ್ ಆಗ್ಬೇಡಿ. ಟ್ರೈಲರ್ ರಿಲೀಸ್ ಆಗಿರೋದು ಸಿನಿಮಾಕಾನ್ ಇವೆಂಟ್ ಅಲ್ಲಿ. ಇದನ್ನ ಪ್ರೈವೇಟ್ ಆಗಿ ರಿಲೀಸ್ ಮಾಡಿದ್ದಾರೆ, ಪಬ್ಲಿಕ್ ಆಗಿ ಇನ್ನೂ ರಿಲೀಸ್ ಮಾಡಿಲ್ಲ. ಇನ್ನು 2 ತಿಂಗಳಾಗತ್ತಂತೆ ರಿಲೀಸ್ ಆಗೋದಕ್ಕೆ. ವೇಟ್ ಮಾಡ್ತಾರೆ. ಇದೇ ವರ್ಷದ ಡಿಸೆಂಬರ್ ತಿಂಗಳಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ, ಕಾಯ್ತಾ ಇರಿ. ರಜನಿಕಾಂತ್ ಅವರ ಕೂಲಿ ಸಿನಿಮಾ ಅಫಿಷಿಯಲ್ ಆಗಿ ರಿಲೀಸ್ ಡೇಟ್ ನ ಅನೌನ್ಸ್ ಮಾಡ್ಬಿಟ್ರು. ಆಗಸ್ಟ್ 14ನೇ ತಾರೀಕು ಬರ್ತಾ ಇದೀವಿ, ರೆಡಿಯಾಗಿ ಅಂತ ಇವ್ರು ಈ ಕಡೆ. ಇನ್ನು ಈ ಕಡೆ ರಿತಿಕ್ ರೋಷನ್ ಅವರ ವಾರ್ 2 ಇವರು ಕೂಡ ಆಗಸ್ಟ್ 14ಕ್ಕೆ ಬರ್ತೀವಿ ರೆಡಿಯಾಗಿ ಅಂತ ಒತ್ತಿ ಹೇಳ್ತಾ ಇದಾರೆ. ಈಗಾಗ್ಲೇ ಋತಿಕ್ ರೋಷನ್ ಅವ್ರಿಗೆ ಆಂಕಲ್ ಉಳುಕ್ಬಿಟ್ಟಿದೆ, ಶೂಟಿಂಗ್ ಬೇರೆ ಸ್ಟಾಪ್ ಆಗಿದೆ. ಇದ್ರ ಮಧ್ಯನೂ ಕೂಡ ಆಗಸ್ಟ್ 15ಕ್ಕೆ ಬರ್ತಾ ಇದೀವಿ ಅಂದ್ರೆ ಸಮಥಿಂಗ್ ಏನೋ ಬಿಗ್ ಆಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಅಂತ ಅನ್ಕೋತೀನಿ. ಈ 2 ಸಿನಿಮಾಗಳು ಆಗಸ್ಟ್ 14ಕ್ಕೆ ಪೈಪೋಟಿ ಬೀಳ್ತಾ ಇದಾವೆ. ಫ್ಯಾನ್ಸ್ ಗಳೆಲ್ಲ ತುಂಬಾ ಎಕ್ಸೈಟ್ ಆಗಿದ್ದಾರೆ. ಮತ್ತೆ ಸಲಾರ್ ವರ್ಸಸ್ ಢಂಕಿ ತರ ಇವರು ಕೂಡ ಅಟ್ಯಾಕ್ ಮಾಡ್ತಾರೆ ಆಗಸ್ಟ್ 14ನ್ನ ಅಂತ ಒತ್ತಿ ಹೇಳ್ತಾ ಇದಾರೆ. ಇಬ್ರಲ್ಲಿ ಯಾರು ಗೆಲ್ತಾರೆ ಅಂತ 15ಕ್ಕೆ ಗೊತ್ತಾಗುತ್ತೆ. ಇನ್ನು ಜೂನಿಯರ್ NTR ಅವರ ದೇವರ ಚಾಪ್ಟರ್ 2 ಈ ಸಿನಿಮಾದ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಕುಮುಟಾದಲ್ಲಿ ದೊಡ್ಡ ಸೆಟ್ ನೇ ರೆಡಿ ಮಾಡಿದ್ದಾರೆ. ಈ ಕಡೆ ಪ್ರಶಾಂತ್ ನೀಲ್ ಅವರು ಕೂಡ NTR 31 ಶೂಟಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. 2 ಕಡೆನೂ ಶೂಟಿಂಗ್ ಸ್ಪೀಡ್ ಆಗಿ ನಡೀತಾ ಇದೆ. 2 ಕಡೆನೂ ಶೂಟಿಂಗ್ ಗೆ ಅಟೆಂಡೆನ್ಸ್ ಆಗ್ತಾ ಇದಾರೆ. ಒಂದಿನ ಕೂಡ ಆಬ್ಸೆಂಟ್ ಆಗದಂಗೆ NTR ಅವರು ತುಂಬಾನೇ ದೊಡ್ಡದಾಗಿ ಹೆಸರು ಮಾಡಿ ರಿಲೀಸ್ ಟೈಮ್ ಅಲ್ಲಿ ಡಿಸಾಸ್ಟರ್ ಅಂತ ಪ್ರೂವ್ ಆಗೋಯ್ತು ಇಂಡಿಯನ್ 2. ಈ ಸಿನಿಮಾ ಡಿಸಾಸ್ಟರ್ ಅಂತ ಪ್ರೂವ್ ಆಗಿದ್ರು ಕೂಡ ಶಂಕರ್ ಅವರು ಚಾಪ್ಟರ್ 3 ಇಂಡಿಯನ್ ಚಾಪ್ಟರ್ 3 ಪ್ರೀ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ. ಕಮಲ್ ಹಾಸನ್ ಸರ್ ಅವರು ಯಾವ ರೀತಿ ಓಕೆ ಅನ್ಕೊಂಡು ಒಪ್ಕೊಂಡಿದ್ದಾರೆ ಅಂತ ಇದುವರೆಗೂ ನನ್ಗೆ ಅರ್ಥ ಆಗ್ತಾ ಇಲ್ಲ. ಈ ಸಿನಿಮಾನು ಬಂದು ತೋಪೆದ್ದಿಸ್ಬಿಟ್ರೆ ಕಮಲ್ ಹಾಸನ್ ಅವ್ರಿಗೆ ಮೊದ್ಲು ಬೈಕೊಳ್ಳೋದು ಫ್ಯಾನ್ಸ್ ಗಳು. ಡೈರೆಕ್ಟರ್ ಹೆಸರು ಬರಲ್ಲ ಇಲ್ಲಿ, ಅವ್ರು ಬಂದ್ ಮಾಡಿ ಹೋಗ್ಬಿಡ್ತಾರೆ. ಬಟ್ ಹೆಸರು ಅಳಗೋದು ಇರೋದು. ನೋಡೋಣ ಭಾಗ 3ನ ಯಾವ ರೀತಿ ಮುಗಿಸ್ತೀರಾ ಅಂತ. ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆವಿಲ್ ಸಿನಿಮಾ ಅಟ್ ದ ಟೈಮ್ ಇವಾಗ ರಾಜಸ್ಥಾನ್ ಅಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ಇವರು ಒಂದು ದೊಡ್ಡ ಆಕ್ಷನ್ ಫೈಟ್ ನೇ ಶೂಟ್ ಮಾಡೋದಕ್ಕೆ ಪ್ಲಾನ್ ಹಾಕೊಂಡಿದ್ದಾರೆ ಅಂತ ವಿಷಯ ಗೊತ್ತಾಗ್ತಾ ಇದೆ. ದರ್ಶನ್ ಅವರ ಬೆನ್ಮೂಳೆ ಇನ್ನೂ ರೆಡಿನೇ ಆಗಿಲ್ಲ. ಯಾವ ರೀತಿ ಆಕ್ಷನ್ ಸೀಕ್ವೆನ್ಸ್ ನ ಶೂಟ್ ಮಾಡ್ತಾ ಇದಾರೆ ಅನ್ನೋದು ಸಸ್ಪೆನ್ಸ್. ಮೋಸ್ಟ್ಲಿ ಡ್ಯೂಪ್ ಯೂಸ್ ಮಾಡ್ತಿರ್ಬೋದು ಅಂತ ಅನ್ಕೋತೀನಿ. ಇನ್ನ ರಾಮ್ ನವಮಿ ಪ್ರಯುಕ್ತವಾಗಿ ಧ್ರುವ ಸರ್ಜಾ ಅವ್ರ ಕಡೆಯಿಂದ ಹೊಸ ಸಿನಿಮಾ ಅನೌನ್ಸ್ಮೆಂಟ್ ಆಗಿದೆ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ, ಸೀತಾ ಪಯಣಂ. ಇನ್ನ ಈ ಸಿನಿಮಾನ ಅಫಿಷಿಯಲ್ ಆಗಿ ಅರ್ಜುನ್ ಸರ್ಜಾ ಅವರೇ ಡೈರೆಕ್ಷನ್ ಮಾಡ್ತಾ ಇದಾರೆ. ಇವ್ರ ಕೈ ಕೊಟ್ಟಿದ್ ಸಾಕು, ಇನ್ಮೇಲೆ ನಾನೇ ಮಾಡ್ತೀನಿ ಅಂತ ಡೈರೆಕ್ಟ್ ಆಗಿ ಇವರೇ ಹೇಳ್ತಾ ಇದಾರೆ ಸೀತನ್ ಜೊತೆ ಪಯಣ ಮಾಡಕ್ಕೆ. ಇನ್ನ ಈ ವಾರದ ಕೊನೆ ಅಪ್ಡೇಟ್ ಕಡೆ ಬರೋದಾದ್ರೆ ಅಲ್ಲು ಅರ್ಜುನ್ ಅಟ್ಲಿ ಅವ್ರ ಜೊತೆಗೆ ಕೊಲಾಪ್ಸ್ ಆಗಿದ್ದಾರೆ. ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ. ಈ ಸಿನಿಮಾ ಟೀಮ್ ಕಡೆಯಿಂದ ಬಿಗ್ ಅಪ್ಡೇಟ್ ಇದೆ. ಇದೇ ದಿನ ಅಂದ್ರೆ ಇವತ್ತು ಏಪ್ರಿಲ್ 8ನೇ ತಾರೀಕು ಇವತ್ತು ಇವರಿಬ್ರು ಕಾಂಬಿನೇಷನ್ ಬರ್ತಾರಂತ ಸಿನಿಮಾನ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಎಷ್ಟೊತ್ತಿಗೆ ಅನೌನ್ಸ್ಮೆಂಟ್ ಮಾಡ್ತಾರೆ ಅನ್ನೋದು ಇದುವರೆಗೂ ಗೊತ್ತಿಲ್ಲ. ವೇಟ್ ಮಾಡ್ತಾ ಇರಿ, ನೋಡೋಣ. ಅದು ಅಲ್ಲದೆ ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಮೇನ್ ಹೀರೋಯಿನ್ ಆಗಿ ಪ್ರಿಯಾಂಕಾ ಚೋಪ್ರಾ ಅವ್ರು ಇರ್ತಾರೆ ಅಂತ ಗಾಸಿಪ್ ಗಳೇ ಇದಾವೆ. ಹಿಂದೆ ಈ ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ಜೊತೆ 5 ಜನ ಹೀರೋಯಿನ್ ರೊಮ್ಯಾನ್ಸ್ ಮಾಡ್ತಾರೆ, ಹಂಗೆ ಹಿಂಗೆ ಏನೇನೋ ಗಾಸಿಪ್ ಗಳೇ ಇದ್ವು. ಈಗ ಮೈನ್ ಲೀಡ್ ಆಗಿ ಫಿಮೇಲ್ ಲೀಡ್ ಆಗಿ ಪ್ರಿಯಾಂಕಾ ಚೋಪ್ರಾ ಅವ್ರು ಇರ್ತಾರೆ, ಅಲ್ಲು ಅರ್ಜುನ್ ಜೊತೆ ರೊಮ್ಯಾನ್ಸ್ ಮಾಡ್ತಾರೆ ಅಂತ ಗಾಸಿಪ್ ಗಳಿದಾವೆ. ನೋಡೋಣ, ಇವತ್ತು ಅನೌನ್ಸ್ಮೆಂಟ್ ಆದ್ರೆ ಗೊತ್ತಾಗುತ್ತೆ. ವೇಟ್ ಮಾಡ್ತಾ ಇರಿ. ಸೊ ಇದಾಗಿತ್ತು ಈ ವಾರದ ವೀಕ್ಲಿ ಅಪ್ಡೇಟ್. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಸಿಗ್ತೀನಿ ಮುಂದೆ ನೋಡಿದ್ರೆ, ಅಲ್ಲಿವರೆಗೂ ಕಾಯ್ತಾ ಇರಿ. ಕೀಪ್ ವಾಚಿಂಗ್. ಬಾಯ್ ಬಾಯ್. ಎಲ್ಲ ಚೀಪ್